ಹಂಪಿಯ ವಿರೂಪಾಕ್ಷ ದೇಗುಲದ ಕತೆ ಬರೀ ಕಲ್ಲು ಮಣ್ಣಿನ ಇತಿಹಾಸವಲ್ಲ. ಇದು ಭಕ್ತಿ, ರಾಜಕೀಯ ಮತ್ತು ಅದ್ಭುತ ವಾಸ್ತುಶಿಲ್ಪದ ಒಂದು ರೋಚಕ ಮಿಶ್ರಣ. ಸಾವಿರಾರು ವರ್ಷಗಳ ಹಿಂದೆ ಹಂಪಿ ಕೇವಲ ಕಲ್ಲು ಬಂಡೆಗಳ ರಾಶಿಯಾಗಿತ್ತು. ಆಗ ಅಲ್ಲಿ ಪಂಪಾ ಎಂಬ ದೇವತೆ ಶಿವನನ್ನು ಮದುವೆಯಾಗಲು ತಪಸ್ಸು ಮಾಡುತ್ತಿದ್ದಳು. ಆಕೆಯ ತಪಸ್ಸಿಗೆ ಮೆಚ್ಚಿ ಶಿವನು ಅಲ್ಲಿ ಪ್ರತ್ಯಕ್ಷನಾದನು. ಆ ಜಾಗದಲ್ಲಿ ಒಂದು ಸ್ವಯಂಭು ಲಿಂಗ ಇತ್ತು. 3ನೇ ಶತಮಾನದ ಸುಮಾರಿಗೆ ಭಕ್ತರು ಈ ಲಿಂಗಕ್ಕೆ ಮಳೆ ಗಾಳಿಯಿಂದ ರಕ್ಷಣೆ ನೀಡಲು ಬಂಡೆಗಳ ನಡುವೆ ಒಂದು ಸಣ್ಣ ಕಲ್ಲಿನ ಕೋಣೆಯನ್ನು ಕಟ್ಟಿದರು. ಇದುವೇ ಈ ಭವ್ಯ ದೇಗುಲದ ಮೊದಲ ಹೆಜ್ಜೆ. 1336ರಲ್ಲಿ ಹರಿಹರ ಮತ್ತು ಬುಕ್ಕ ಎಂಬ ಸಹೋದರರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಜಾಗ ಹುಡುಕುತ್ತಿದ್ದರು. ಆಗ ಹಂಪಿಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಗುರು ವಿದ್ಯಾರಣ್ಯರು ಅವರಿಗೆ ಕಾಣಸಿಗುತ್ತಾರೆ. ಈ ಪುಣ್ಯಕ್ಷೇತ್ರದ ಶಕ್ತಿಯನ್ನು ಅರಿತು ಅವರು ವಿರೂಪಾಕ್ಷನನ್ನೇ ಈ ಸಾಮ್ರಾಜ್ಯದ ನಿಜವಾದ ರಾಜ ಎಂದು ಘೋಷಿಸಿದರು. ಅಲ್ಲಿಂದ ಮುಂದೆ ವಿಜಯನಗರದ ಅರಸರು ಕೇವಲ ಪ್ರತಿನಿಧಿಗಳಾಗಿ ಆಳುತ್ತಿದ್ದರು. ಅವರು ಯಾವುದೇ ಆದೇಶ ಹೊರಡಿಸಿದರೂ ಕೆಳಗೆ ಶ್ರೀ ವಿರೂಪಾಕ್ಷ ಎಂಬ ಸಹಿ ಮಾಡುತ್ತಿದ್ದರು. ವಿಜಯನಗರದ ಅತ್ಯಂತ ಪ್ರಸಿದ್ಧ ರಾಜ ಕೃಷ್ಣದೇವರಾಯ ಪಟ್ಟಾಭಿಷೇಕವಾದಾಗ ಅವನು ವಿರೂಪಾಕ್ಷನಿಗೆ ಒಂದು ದೊಡ್ಡ ಉಡುಗೊರೆ ನೀಡಲು ಬಯಸಿದನು. ಅವನು ದೇಗುಲದ ಮುಂದೆ ನಾವು ಇಂದು ನೋಡುವ ಆ ಬೃಹತ್ ಅಂತಸ್ತಿನ ಗೋಪುರವನ್ನು ಕಟ್ಟಿಸಿದನು. ಇದು ಎಷ್ಟು ಎತ್ತರವಿದೆಯೆಂದರೆ ಇಡೀ ಹಂಪಿಯ ಯಾವುದೇ ಮೂಲೆಯಲ್ಲಿ ನಿಂತರೂ ಈ ಗೋಪುರವು ಕಾಣಿಸುತ್ತದೆ. 1565ರಲ್ಲಿ ತಾಲಿಕೋಟೆ ಯುದ್ಧದ ನಂತರ ಶತ್ರುಗಳ ಸೈನ್ಯ ಹಂಪಿಯನ್ನು 6 ತಿಂಗಳ ಕಾಲ ಲೂಟಿ ಮಾಡಿತು. ಅವರು ಸುಂದರವಾದ ವಿಠ್ಠಲ ದೇಗುಲ ಮತ್ತು ಅರಮನೆಗಳನ್ನು ಧ್ವಂಸ ಮಾಡಿದರು. ಆದರೆ ಒಂದು ಅಚ್ಚರಿಯ ವಿಷಯವೇನೆಂದರೆ ಅವರು ವಿರೂಪಾಕ್ಷ ದೇಗುಲವನ್ನು ಮಾತ್ರ ಮುಟ್ಟಿಲ್ಲ. ಕೆಲವರು ಹೇಳುವ ಪ್ರಕಾರ ದೇಗುಲದ ಗೋಪುರ ಮತ್ತು ಆವರಣದ ಪವಿತ್ರತೆ ನೋಡಿ ಅವರು ಬೆರಗಾದರು. ಇನ್ನು ಕೆಲವರು ಇದು ದೇವರ ಪವಾಡ ಎನ್ನುತ್ತಾರೆ. ಹಾಗಾಗಿಯೇ ಹಂಪಿಯ ಎಲ್ಲ ದೇಗುಲಗಳು ಹಾಳಾಗಿದ್ದರೂ ವಿರೂಪಾಕ್ಷನಲ್ಲಿ ಮಾತ್ರ ಅಂದಿನಿಂದ ಇಂದಿನವರೆಗೆ ಪೂಜೆ ನಿಂತಿಲ್ಲ. ದೇಗುಲದ ಒಳಗಿನ ಒಂದು ಸಣ್ಣ ಕೋಣೆಯಲ್ಲಿ ಹೊರಗಿನ ಬೃಹತ್ ಗೋಪುರದ ನೆರಳು ಗೋಡೆಯ ಮೇಲೆ ತಲೆಕೆಳಗಾಗಿ ಬೀಳುತ್ತದೆ. ಅಂದಿನ ಕಾಲದ ಇಂಜಿನಿಯರ್ಗಳು ಸೂರ್ಯನ ಬೆಳಕನ್ನು ಬಳಸಿ ಪಿನ್ಹೋಲ್ ಕ್ಯಾಮರಾ ತತ್ವವನ್ನು ಹೇಗೆ ಬಳಸಿದರು ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಕುತೂಹಲ.